ಕಾಮಧೇನುವನ್ನು ತಂದು ಅದರ ಕ್ಷೀರದಿಂದ ಕೃಷ್ಣನಿಗೆ ಅಭಿಷೇಕವನ್ನು ಮಾಡಿದ್ದಾನೆ. ಮಾಡುವಾಗ ಗೋವಿಂದ 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 ಅಂತ ಭಗವಂತನನ್ನು ಕೂಗಿದ್ದಾನಂತೆ. ಯಾಕೆ? ಸ್ವಕೃತಾಘ ಶಾಂತ್ಯೈ, ತಾನು ಮಾಡಿದ ಪಾಪದ ಪರಿಹಾರಕ್ಕಾಗಿ ಗೋವಿಂದನ ನಾಮ ಸಂಕೀರ್ತನೆಯನ್ನು ಮಾಡಿದ್ದಾನೆ. ಪುರಾಣಗಳಲ್ಲಿ ಗೋವಿಂದ ಇತಿ ನಾಮ ಚಕಾರ ತಸ್ಮೈ ಹೆಸರಿಟ್ಟ ಅಂತ, ಕೃಷ್ಣನಿಗೆ ಗೋವಿಂದ ಅಂತ ಹೆಸರಿಟ್ಟ ಅಂತ. ಆದರೆ ನಾವು ಯಾವುದೇ ಕರ್ಮ ಮಾಡುವಾಗ ಕರ್ಮ ಮಾಡಿದ ಮೇಲೆ ಕರ್ಮದಲ್ಲಿ ಉಂಟಾದ ಲೋಪದ ಪ್ರಾಯಶ್ಚಿತ್ತಕ್ಕೋಸ್ಕರವಾಗಿ ನಾಮತ್ರಯ ಜಪಂಕರಿಷ್ಯೆ ಅಂತ ಹೇಳ್ತೀವಿ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ ಆ ಭಗವಂತನ ಸಂಕೀರ್ತನೆ, ನಾಮ ಸಂಕೀರ್ತನೆ. ಯಾಕಂದರೆ ಯಾರಿಗೂ ಯಾವ ಕರ್ಮವನ್ನು ಕೂಡ ಪರಿಪೂರ್ಣವಾಗಿ ಮಾಡುವ ಯೋಗ್ಯತೆ ಇಲ್ಲ. ಹಾಗೇನಾದರೂ ಒಂದು ವೇಳೆ ಎಲ್ಲ ಓದ್ಕೊಂಡು ಎಲ್ಲ ತಿಳ್ಕೊಂಡು ತುಂಬ 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 ಕರೆಕ್ಟ್ ಮಾಡಿದಿರಿ ಅಂತ ತಿಳ್ಕೊಳ್ಳಿ, ಆದರೂ ನಮಗೆ ಬರೋದು 10% ಪುಣ್ಯ, 90% ಪುಣ್ಯ ಒಳಗಿರ್ತಕ್ಕಂಥ ದೇವತೆಗಳು ತಗೊಂಡ್ಬಿಡ್ತಾರೆ. ಆದರೆ ನಾವು ಮಾಡೋ ಕರ್ಮದಲ್ಲಿ ನಮಗೆ ಇರಲ್ಲ, ಇನ್ನು ದೇವತೆಗಳಿಗೆ ಏನು ಸಿಗುತ್ತೆ? ಹಾಗೆ ಮಾಡಿರ್ತೀವಿ ನಾವು ಕರ್ಮ. ನಮ್ಮದು ಮಂತ್ರ, ತಂತ್ರ, ಸ್ವರ, ವರ್ಣ ಏನೋ ಒಂದು ಲೋಪ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಬೋದ್ರಿ, ಎಲ್ಲ ಲೋಪ. ಹೌದಾಚಾರ್ಯ, ಈ ಎಲ್ಲ ಲೋಪ ಆಗುತ್ತೆ ಅಂದ್ಬಿಟ್ಟೆ ನಾವೇನು ಮಾಡಲ್ಲ ಅಂತಾರೆ ಕೆಲವರು. ಈ ಮಾಡಿದ್ರಿ ಲೋಪ ಅಲ್ವೇ, ಮಾಡದೇ ಇದ್ರೆ ಲೋಪನೇ ಇಲ್ಲ. ಹಾಗೆಲ್ಲ ಅಂದ್ಕೊಳ್ಬಾರ್ದು. ಯಾಕೆ ಹೇಳದೇ ಇದ್ದರೆ ಯಾರೂ ಕೂಡ ಎಷ್ಟೇ ಪ್ರಯತ್ನ ಮಾಡಿದರೂ ಯಾವುದೇ ಕರ್ಮವನ್ನು ಪರಿಪೂರ್ಣವಾಗಿ ಮಾಡಲಿಕ್ಕಿಲ್ಲ. ಆದರೆ ನಮ್ಮ ಕರ್ಮಗಳು ಅಪೂರ್ಣತೆಯಿಂದ ಪೂರ್ಣತೆಯ ಫಲವನ್ನು ಸಂಪಾದನೆ ಮಾಡಬೇಕಾದ್ರೆ ಭಗವಂತನ ಹೆಸರಿನೊಂದಿಗೆ ಮಾಡಬೇಕು. ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕಂತೆ, ಸ್ವಾಮಿ ನಾನು ಮಾಡಿದ ಕರ್ಮದಲ್ಲಿ ಮಂತ್ರದಲ್ಲಿಯೋ ತಂತ್ರದಲ್ಲಿಯೋ ಸ್ವರದಲ್ಲಿಯೋ ಏನಾದರೂ ವ್ಯತ್ಯಾಸ ಬಂದಿದ್ರೆ ಅದನ್ನು ನೀನು ಕರೆಕ್ಷನ್ ಮಾಡಿಬಿಡು, ನಾನು ಅದಕ್ಕೆ ನಿಂಗೊಂದು ನಮಸ್ಕಾರ. ಅಚ್ಯುತ, ಅಚ್ಯುತ ಯಾಕೆ? ನಾನು ಮಾಡಿದ ಕರ್ಮ ಚ್ಯುತಿ ಆಗಬಾರ್ದು. ಚ್ಯುತಿ ಅಂದರೆ ಹಾಳು, ನಾಶ ಆಗಬಾರ್ದು. ಅದಕ್ಕೆ ನಿನ್ನನ್ನು ಅಚ್ಯುತ, ನೀನು ನಾಶ ಇಲ್ಲದವ ಅಂತ ನಿನ್ನ ಗುಣಗಾನ ಮಾಡಿ ನಿನ್ನ ಹೆಸರನ್ನು ಹೇಳ್ತೇನೆ. ನನ್ನ ಕರ್ಮವು ಚ್ಯುತಿ ಆಗದ ಹಾಗೆ ನೋಡಿಕೋ. ನಾನು ಮಾಡಿರೋದು ಚೂರೇ ಚೂರು ಕರ್ಮ, ಕೇಳ್ತಿರೋದು ನಿನ್ನ ಅರಮನೆ ಅಲ್ವಾ, ವೈಕುಂಠ ಬೇಕು ಮೋಕ್ಷ ಬೇಕು ಅಂತ. ಮಾಡಿರೋದೇನು ಚೂರು, ಕೊಟ್ಟಿರೋದು 20 ರೂಪಾಯಿ ಪಂಚಾಮೃತಕ್ಕೆ. ಸಂಕಲ್ಪ ಏನು? ಧರ್ಮ, ಅರ್ಥ, ಕಾಮ, ಮೋಕ್ಷ. 20 ರೂಪಾಯಿಗೆ ಒಂದು ಮೋಕ್ಷ ಸಿಗೋದಾಗಿದ್ರೆ ಇನ್ಯಾಕ್ರಿ ಹೀಗೆ ಪುರಾಣಕ್ಕೆ ಯಾಕೆ, ಪಾಠ ಪ್ರವಚನ ಯಾಕೆ? ಚೂರು ಮಾಡಿದ್ದು ಕೇಳ್ತಿರೋದು ಪೂರ ಅಲ್ವಾ. ಹಾಗಾದರೆ ಅನಂತ ಆಗಬೇಕು, ಸ್ವಲ್ಪ ಚೂರು ಮಾಡಿದ್ರಿಲ್ಲ. ಅದಕ್ಕೆ ನನ್ನ ಕರ್ಮ ಅಲ್ಪ ಕರ್ಮ ಅನಂತವಾಗಲಿ, ನಿನ್ನ ಹೆಸರು ಅನಂತ ಅಂತ ನಾನು ಪ್ರಾರ್ಥನೆ ಮಾಡಿ ಗುಣಗಾನ ಮಾಡ್ತೇನೆ. ನಿನಗೆ ಸ್ವಲ್ಪ ಕೊಟ್ಟರು ಅನಂತ ಮಾಡುವ ತಾಕತ್ತು ನಿನಗೆ. ಕುಚೇಲ ಅವ ಹೆಂಡತಿ ಅಕ್ಕಪಕ್ಕ ಮನೆ ಬೇಡಿ ತಂದು ಚೂರು ಅವಲಕ್ಕಿ ಕೃಷ್ಣನ ಕೈಯಲ್ಲಿ ಹಾಕಿದ್ರೆ ಅವನು 1 ಹಿಡಿ ತಿಂದು, 2 ಹಿಡಿ ತಿಂದು, 3ನೇ ಹಿಡಿಗೆ ಲಕ್ಷ್ಮಿ ಕೈ ಹಿಡ್ಕೊಂಡು ಆ ಹಿಡಿ ತಗೊಂಡು 16,108 ಜನಕ್ಕೆ ಹಂಚಬೇಕಾದ್ರೆ ಆ ಅವಲಕ್ಕಿ ಎಷ್ಟು ಮೂಟೆ ಆಗಿರಬೇಡರಿ, ದೇವ್ರ ಕೈಯಲ್ಲಿ ಇತ್ತೇ ಇತ್ತು, ತೆಗಿತಾ ಇತ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ. ಭಗವಂತನಿಗೆ ಅರ್ಪಿತವಾದ ಕರ್ಮ ಸ್ವಲ್ಪ ಅಲ್ಪವೂ ಕೂಡ ಅನಂತ ಆಗತ್ತೆ. ಅನಂತ ಕರ್ಮದ ಫಲ ಅನಂತ ಆಗತ್ತಾದ ಕಾರಣ ನಿನ್ನನ್ನು ನಾನು ಅನಂತ ಅಂತ ಕರಿತೇನೆ. ಅಚ್ಯುತಾಯ ನಮಃ, ಅನಂತಾಯ ನಮಃ. 3ನೇದು ಗೋವಿಂದಾಯ ನಮಃ. ಪಾಪಿಗಳು ಎಂಥ ಕರ್ಮ ಮಾಡಿದರೂ ಅದಕ್ಕೆ ಪಾಪವೇ ಬರುತ್ತೆ. ಪುಣ್ಯವಂತರು ಎಂಥ ಕರ್ಮ ಮಾಡಿದರೂ ಪುಣ್ಯವೇ ಬರುತ್ತೆ. ಪುಣ್ಯವಂತರು ಪುಣ್ಯ ಕರ್ಮ ಮಾಡಿದರೆ ಪುಣ್ಯ ಅಂತಿಲ್ಲ. ಪುಣ್ಯವಂತರು ಏನು ಮಾಡಿದ್ರೂ ಪುಣ್ಯ, ಪಾಪಿಗಳು ಏನು ಮಾಡಿದ್ರೂ ಪಾಪ. ಯಾಕಾಚಾರ್ಯ ಹಾಗೆ?
ಯಾಕೆ ಆಚಾರ್ಯ ಅಂದರೆ ಅದು ಭಗವಂತನ ನೇಮ. ನಾವು ಕರ್ಮ ಮಾಡುವಾಗ ಪಾಪಿಗಳಾಗಿ ಕರ್ಮ ಮಾಡಬಾರ್ದು. ಸುಮ್ಮನೆ ಉದಾಹರಣೆಗೆ ಹೇಳ್ತೇನೆ, ಒಂದು ಕೈಯಲ್ಲಿ ಆಲ್ಸೇಷನ್ ನಾಯಿ ಇಟ್ಕೊಂಡು ಇನ್ನೊಂದು ಕೈಲಿ ಗಂಗೆ ಅದ್ಕೊಂಡು ಅಪವಿತ್ರ ಪವಿತ್ರವ ಅಂತ ಇದ್ದರೆ ಆಚಾರ್ಯ ಮಡಿನ ಮೈಲಿಗೆನ? ಇಲ್ಲ ರೀ, ಒಂದು ನಾಯಿ ಬಿಡಿ ಇಲ್ಲ ನೀರು ಬಿಡಿ, ಎರಡರಲ್ಲಿ ಒಂದು. ಅದು ಪ್ರಯೋಜನ ಆಗೋಲ್ಲ. ನೀವು ಪಾಪ ಇಟ್ಕೊಂಡು ಸತ್ಕರ್ಮ ಮಾಡ್ತೀನಿ ಆಗೋಲ್ಲ. ಪಾಪ ಬಿಡಿ ಅಲ್ಲ, ಬಿಡೋದು ಅಂದರೆ ಹೇಗೆ? ದೇವರ ನಾಮ ಸ್ಮರಣೆ ಮಾಡಿ, ಪಾಪ ಬಿಟ್ಟು ಕರ್ಮ ಮಾಡಿ. ದೇವರ ನಾಮಸ್ಮರಣೆ ಮಾಡಿ ಪಾಪವನ್ನು ಮೊದಲು ಕಳ್ಕೊಳ್ಬೇಕು. ದೇವರ ಸ್ಮರಣೆಯೊಂದಿಗೆ ಕರ್ಮ. ಯಾಕೆ ಗೊತ್ತಾ? ನೀವು ದೇವರ ಸ್ಮರಣೆ ಮಾಡ್ತಾ ಇದ್ದರೆ ಕರ್ಮ ಪಾಪದಿಂದ ಆಗಲ್ಲ, ಅದು ದೇವರ ಸ್ಮರಣೆ ಪುಣ್ಯ. ಒಂದು ಉದಾಹರಣೆ ಇದೆ. ಅದು ಬ್ರಹ್ಮದೇವರಿಗೆ ಭಗವಂತ ಸೃಷ್ಟಿ ಮಾಡು ಅಂತ ಹೇಳಿದರು. ಹೇಳಿದ ತಕ್ಷಣ ಸೃಷ್ಟಿ ಮಾಡಿದ್ರಂತೆ, ಪಾಪಿಗಳಿಗೆ ಬೇಕಾದದ್ದನ್ನು ಸೃಷ್ಟಿ ಮಾಡಿದ್ರಂತೆ. ಮೋಹ ಮಹಾಮೋಹ ತಾಮಿಸ್ರ ಅಂದಂತಾಮಿಸ್ರ ಅವಿದ್ಯಾಂ ಪಾಂಚಪರ್ವಣಿ. 5 ಅವಿದ್ಯೆಯನ್ನು ಮೊಟ್ಟ ಮೊದಲ ಬಾರಿಗೆ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ರು. ಬ್ರಹ್ಮದೇವರು ಅಂದ್ಕೊಂಡ್ರು, ನಾನು ಮೊದಲೇ ಹಿಂಗಾಗ್ಬಿಡ್ತಲ್ಲ, ಏನು ಮಾಡಲಿ ಅಂತ. ಆಗ ಮತ್ತೆ ತಪಸ್ಸು ಮಾಡಿದ್ರು. ಭಗವಂತನ ಧ್ಯಾನದಿಂದ ಪವಿತ್ರವಾದ ಮನಸ್ಸಿನಿಂದ ಸೃಷ್ಟಿ ಮಾಡಿದಾಗ ಹುಟ್ಟಿದವರೇ ಪುಣ್ಯಾತ್ಮರಾದ ಚತುಸ್ಸನರು. ಹಾಗಾದರೆ ಕರ್ಮ ಮಾಡುವಾಗ ತ್ರಿಕರಣಗಳು ಪುಣ್ಯವಾಗಿರಬೇಕದು. ಮೈ, ಮಾತು, ಮನಸ್ಸು. ದೇಹ, ಮನಸ್ಸು, ಮಾತು. ಇದು 3 ಪವಿತ್ರ ಆಗಬೇಕಾದ್ರೆ ದೇವರ ಸ್ಮರಣೆ ನಿರಂತರ ಆಗ್ತಾ ಇದೆ. ಅದಕ್ಕೆ ಗೋವಿಂದ ಗೋವಿಂದ ಗೋವಿಂದ. ಸ್ವಕೃತ ಅಘಶಾಂತ್ಯೈ. ತಾನು ಮಾಡಿದ ಪಾಪದ ಪರಿಹಾರಕ್ಕೆ ಭಗವಂತನನ್ನ ಗೋವಿಂದ. ಗೋವಿಂದ ಅಂದರೆ ಏನು? ಗೋವಿಂದ ಅಂದರೆ ವೇದ ಪ್ರತಿಪಾದ್ಯ. ಕೃಷ್ಣ ಹೇಳ್ತಾನೆ, ವೇದೇಶ್ಚ ಸರ್ವೈಹಿ ಅಹಮೇವ ವೇದ್ಯ. ವೇದ, ಎಲ್ಲ ವೇದಗಳು, ವೇದದಲ್ಲಿ ಬರುವ ಪ್ರತಿಯೊಂದು ವರ್ಣ, ಪ್ರತಿಯೊಂದು ಶಬ್ದ, ಪ್ರತಿಯೊಂದು ವಾಕ್ಯ, ಪ್ರತಿಯೊಂದು ಋಕ್, ಪ್ರತಿಯೊಂದು ಎಲ್ಲವೂ ಕೂಡ ಭಗವಂತನನ್ನೇ ಹೇಳುತ್ತೆ. ಎಲ್ಲ ವೇದಗಳನ್ನು ಹೇಳಿದ ಫಲ ಒಮ್ಮೆ ಗೋವಿಂದ ಅಂದರೆ ಬರುತ್ತೆ. ಅದಕ್ಕೆ ಗೋವಿಂದ ಅಂತ ಅನ್ಬೇಕಂತೆ. ನೋಡಿ, ವೇದ ಹೇಳಬೇಕಾದ್ರೆ ಸಂಸ್ಕಾರ ಬೇಕು. ವೇದ ನಿರ್ಣಾಯಕವಾಗಿರ್ತ ಗೋವಿಂದ ಶಬ್ದ ಎಲ್ಲ ಹೇಳ್ಬೋದು. ಇವತ್ತು ತಿರುಪ್ತಿಯಲ್ಲಿ ಪ್ರಸಿದ್ಧವಾದ ಶಬ್ದ ಗೋವಿಂದ ಗೋವಿಂದ ಗೋವಿಂದ. ಯಾಕೆ ಗೊತ್ತಾ? ಆ ಬೆಟ್ಟ ಹತ್ತುವಾಗ, ದೇವರ ದರ್ಶನಕ್ಕೆ ಹೋಗುವಾಗ ಪಾಪಿ ದೇವರನ್ನೇ ಎಷ್ಟು ನೋಡಿದ್ರೂ ದೇವರು ಅನ್ನುವ ಭಾವನೆ ಬರೋದೇ ಇಲ್ಲ. ದುರ್ಯೋಧನನಿಗೆ ದೇವರು ತಂದು ವಿಶ್ವರೂಪ ತೋರಿಸ್ದ. ದುರ್ಯೋಧನ ದೇವರು ಅಂತ ಕೆನ್ನೆ ತಟ್ಕೊಳ್ಳೂ ಇಲ್ಲ, ಸ್ತೋತ್ರ ಮಾಡಲೂ ಇಲ್ಲ. ಅವನೇನಂದ, ನಿಂದಿ ನಾಟಕ ನನ್ನ ಹತ್ರ ತೋರಿಸ್ಬೇಡ, ನಿನ್ನ ಥರ ಮಾಡೋರು ನಮ್ಮ ಹತ್ರ ತಿಂಗಳ ಸಂಬಳಕ್ಕಿದ್ದಾರೆ, ಈ ನಾಟಕ ಬಂದ್ ಮಾಡು ಅಂದ. ಯಾಕಂದರೆ ಪಾಪಿಗೆ ದೇವರು ತನ್ನಲ್ಲಿ ನಂಬಿಕೆ ಕೊಡಲ್ಲ, ವಿಶ್ವಾಸ ಕೊಡಲ್ಲ. ಪಾಪ ಪ್ರಾಯಶ್ಚಿತ್ತ ರೂಪವಾಗಿ ಪರಮಾತ್ಮನ ಸ್ಮರಣೆ ಮಾಡಿದವನಿಗೆ ಮಾತ್ರ ದೇವರನ್ನ ನೋಡಿದಾಗ ದೇವರು ಅನ್ನುವ ನಂಬಿಕೆ ಬರುತ್ತೆ, ಅವನಲ್ಲಿ ಭಕ್ತಿ ಬರುತ್ತೆ, ಶ್ರದ್ಧೆ ಬರುತ್ತೆ, ಸ್ತೋತ್ರ ಮಾಡುವ ಬುದ್ಧಿ ಬಯಕೆ ಬರುತ್ತೆ. ಇಲ್ದಿದ್ರೆ ಬರಲ್ಲ. ಅದಕ್ಕೆ ಅದು ಮತ್ತೆ ನೋಡಿ, ಗೋವಿಂದ ಅನ್ಲಿಕ್ಕೆ ಯಾವ ಜಾತಿ ಗೀತಿ ಬೇಕಂತಿಲ್ಲ ರೀ. ವೇದಕ್ಕೊಂದು ಸ್ವಲ್ಪ ಜಾತಿ, ವರ್ಣ, ಆಶ್ರಮ ಎಲ್ಲ ಬೇಕು. ಎಲ್ಲರೂ ಎಲ್ಲವನ್ನೂ ಮಾಡುವಂತಿಲ್ಲ. ಆದರೆ ಎಲ್ಲರಿಗೆ ದೇವರ ಅನುಗ್ರಹ ಬೇಕಂದ್ರೆ ಒಂದು ಎಲ್ಲರೂ ಮಾಡ್ಬೋದು ರೀ. ಯಾವ ಮನುಷ್ಯ ಆದರೆ ಸಾಕದಕ್ಕೆ. ಯಾವುದದು? ಗೋವಿಂದ 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 ಗೋವಿಂದ. ಅದಕ್ಕೆ ದಾಸರು ಹೇಳುವಾಗ ಮುಂಜಾನೆ ಎದ್ದು ಗೋವಿಂದ ಎನ್ನಿ ಅಂತಾರೆ. ಆಚಾರ ನಾವು ಹೇಳ್ಬೋದಾ? ಆಚಾರ ನಾವು ಹೇಳ್ಬೋದಾ ಅಂತ ಕೇಳೋಂಗೆ ಇಲ್ಲ ಅವರು. ಮುಂಜಾನೆ ಎದ್ದು, ಇದರ ಅರ್ಥ ಏನಂದರೆ ಯಾರ್ಯಾರು ಹೇಳ್ತೀರಿ ಅವರನ್ನಿ, ಹೇಳ್ದಿದ್ರೆ ನನ್ಬೇಡಿ, ನಿಮ್ಮನ್ನು ಎತ್ಕೊಂಡು ಹೋಗೋವಾಗ ಅವರೇ ಅಂತಾರೆ ಗೋವಿಂದ ಗೋವಿಂದ, ಅವರೇ ಅಂದ್ಕೊಂಡು ಹೋಗ್ತಾರೆ. ನೀವು ಎದ್ದಿದ್ದೀರಾ ಹಾಗಾದ್ರೆ ಅನ್ಬಿಡಿ ಅಷ್ಟೇ. ಮುಂಜಾನೆ ಎದ್ದಿದ್ದೀರಾ, ಈ ಗೋವಿಂದ ಯಾಕೆ ಅನ್ಬೇಕು ಆಚಾರ ಎದ್ದ ತಕ್ಷಣ? ಯಾಕೆ ಗೊತ್ತಾ? ದೇವರು ನಿಮ್ಮನ್ನು ಎಬ್ಸಿದ್ನಲ್ಲ, ನಿಮ್ಮನ್ನು ಇನ್ಯಾರೋ 4 ಜನ ಎತ್ಕೊಳ್ಳೋ ಹಾಗೆ ಮಾಡಲಿಲ್ಲಲ್ಲ,
ಇನ್ನೊಂದಿನ ನಿಮಗೆ ಬದುಕಲಿಕ್ಕೆ ಅವಕಾಶ ಕೊಟ್ಟಿದ್ದಾನಲ್ವಾ, ಹಾಗಾದ್ರೆ ಅವನಿಗೆ ಥ್ಯಾಂಕ್ಸ್ ಹೇಳಿ. ಹೇಗೆ ಹೇಳೋದು? ಕೈಗೆ ಕೊಡೋಕ್ಕಾಗಲ್ಲ, ಅವನ ಕೈಗೆ ಕೊಡೋಕ್ಕೆ ಬರೋದೂ ಇಲ್ಲ. ನಮಗೆಲ್ಲ ಕೈ ಕೊಟ್ಟೆ ಅಭ್ಯಾಸ, ದೇವ್ರಿಗೆ ಕೊಡೋಕ್ಕಾಗಲ್ಲ. ಹಾಗಾದ್ರೆ ಏನು ಮಾಡಬೇಕು? ಗೋವಿಂದ ಅಂತಾನೆ. ಗೋವಿಂದ ಅಂದ್ರೇನು? ಗೋವುಗಳ ರಕ್ಷಕ ಅಂತಂದ ಹಾಗೆ, ವೇದ ಪ್ರತಿಪಾದ್ಯ ಅಂದ ಹಾಗೆ. ಹಾಗಾಗಿ ಇಂದ್ರದೇವರು ತಾವು ಮಾಡಿದ ಪಾಪದ ಪರಿಹಾರಕ್ಕಾಗಿ ಹಾಲಿನ ಅಭಿಷೇಕವನ್ನು ಮಾಡ್ತಾ ಗೋವಿಂದ ಗೋವಿಂದ ಅಂದ್ರಂತೆ.